ಯಾವ ಹಬ್ಬ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ವರಮಹಾಲಕ್ಷ್ಮಿ ಹಬ್ಬ ಅಂತೂ ಎಲ್ಲರೂ ಮಾಡ್ತಾ ಇರ್ತಾರೆ. ಪ್ರತಿದಿನವೂ ವರಮಹಾಲಕ್ಷ್ಮಿ ವೀಡಿಯೋನೇ ನೋಡ್ತಾ ಇರ್ತೀವಿ. ನಾನು ಒಂದು 3-4 ವೀಡಿಯೋ ಹಾಕಿದ್ದೀನಿ, ಸೀರೆ ಉಡ್ಸೋದು ಹೆಂಗೆ ಮತ್ತು ತಯಾರಿ ಹೆಂಗೆ ಮಾಡ್ಕೋಬೇಕು ಮತ್ತು ನಾನು ಯಾವ್ಯಾವ ಥರ ಸಾಮಾನು ಜೋಡಿಸ್ಕೊಂಡಿದ್ದೀನಿ ಅನ್ನೋದನ್ನು ಎಲ್ಲ ವೀಡಿಯೋ ಮುಖಾಂತರ ನಾನು ನಿಮ್ಗೆ ತಿಳಿಸಿದ್ದೀನಿ, ಏನೇನು ಜೋಡಿಸಿದ್ದೀನಿ ಅನ್ನೋದನ್ನು. ಅದೇ ಥರ ನಾನೀಗ ಮುಖದ ಅಲಂಕಾರ ಕೂಡ ಹೇಗೆ ಮಾಡೋದು, ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಇಷ್ಟೊಂದೆಲ್ಲ ಸಾಮಾನು ಇದ್ದಾವೆ, ಸಿಂಪಲ್ಲಾಗಿ ಹೇಗೆ ತುಂಬ ಕಾಸ್ಟ್ಲಿ ಆಗುತ್ತೇನೋ ಅಂದ್ಕೊಂಡಿದ್ರಲ್ಲ, ಏನಿಲ್ಲ, ನಿಜವಾಗೂ ಓನ್ಲಿ ಸ್ಟಿಕ್ಕರ್ ಉಪಯೋಗಿಸಿ ನಾನು ರೆಡಿ ಮಾಡ್ತಾ ಇದ್ದೀನಿ. ನೀವು ಕೊನೆವರೆಗೂ ನೋಡಿದರೆ ನಿಮಗೂ ಇಷ್ಟ ಆದರೂ ಆಗ್ಬೋದು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿಗೆ ಏನೇನು ಯಾವ್ಯಾವ ಥರ ಡೆಕೋರೇಷನ್ ಮಾಡ್ಬೋದು, ಯಾವ್ಯಾವ ಥರ ನಾವು ರೆಡಿ ಮಾಡ್ಬೋದು ಮುಖನ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾನು ವರಮಹಾಲಕ್ಷ್ಮಿಗೆ ಯಾವ ಥರ ಸೀರೆ ತಂದಿದ್ದೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಏನಪ್ಪ ಅಂತಂದರೆ, ಈಗ ನಾನು ಸೀರೆ ತಗೊಂಡಿರೋದು ಒಂಥರ ಬನಾರಸ್ ಸಿಲ್ಕ್ ಅಂತ. ಇದು ರೇಷ್ಮೆ ಸೀರೆನೇ, ಇದು ಬನಾರಸ್ ಸಿಲ್ಕ್ ತಗೊಂಡಿದ್ದೀನಿ. ಪ್ರತಿ ಸರಿ ಹೇಳ್ತಾ ಇದ್ದೆ, ಎಲ್ಲ ಸೀರೆ ಉಡಿಸ್ಬೇಕಾದ್ರು ನಾನು ಅಮ್ಮನವ್ರಿಗೆ ಸೀರೆ ಉಡಿಸ್ಬೇಕಾದ್ರೆ ತುಂಬ ಗ್ರ್ಯಾಂಡಾಗಿರಬೇಕು, ಬಾರ್ಡ್ರ್ ಥರ ಇರಬೇಕು, ತುಂಬ ಚೆಂದ ಕಾಣ್ತಾ ಇರುತ್ತೆ. ಬಾರ್ಡ್ರ್ ಥರ ಇದ್ದರೆ, ಆಪೋಸಿಟ್ ಕಲರ್ ಇದ್ದರೆ, ಬಾರ್ಡ್ರ್ ಥರ ಇದ್ದರೆ ಚೆಂದ ಕಾಣ್ತಾ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಆದರೆ ನಾನು ನೋಡಿದರೆ ಈ ಥರ ಸೀರೆ ಉಟ್ಕೊಂಡಿದ್ದೀನಲ್ಲ, ಇದೇ ನಿಯಮ, ಹೇಳೋದೇ ಒಂದು ಮಾಡೋದೇ ಒಂದು ಅಂದ್ಕೊಂಡಿದ್ರೆ ಕನ್ಫ್ಯೂಸ್ ಆಗ್ತದೆ. ಇಲ್ಲ, ಹಂಗೇನಿಲ್ಲ. ನಾನು ಪ್ರತಿ ವರ್ಷವೂ ನಾನು ಯಾವ ವರ್ಷ ಯಾವ ಹಬ್ಬಕ್ಕೆ ಬಟ್ಟೆ ತಗೊಳ್ತೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ವರಮಹಾಲಕ್ಷ್ಮಿಗೆ ಮಾತ್ರ ಪ್ರತಿ ವರ್ಷವೂ ನಾನು ಸೀರೆ ತಗೊಳ್ತಾ ಇರ್ತೀನಿ. ಹಂಗಾಗಿ ನಾನು ಆಲ್ರೆಡಿ ನಿಮಗೆ ಅಲ್ಲೇ ಒಂದು ಸೀರೆಗಳು ವಿಡಿಯೋನೇ ಹಾಕಿದ್ದೀನಿ. ನನ್ನ ಹತ್ರ ಎಷ್ಟು ರೇಷ್ಮೆ ಸೀರೆಗಳಿದ್ದಾವೆ ಅಂತ. ತುಂಬ ರೇಷ್ಮೆ ಸೀರೆಗಳಿದ್ದಾವೆ. ಮತ್ತು ರೇಷ್ಮೆ ಸೀರೆ ತಗೊಂಡ್ರೆ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ. ಯಾಕಂದರೆ ಎಲ್ಲ ನಾವು ದೊಡ್ಡ ದೊಡ್ಡ ಫಂಕ್ಷನ್ಗೆ ಅಷ್ಟೇ ಉಟ್ಕೋಬೇಕು. ಅದ್ರಾಗೂ ರೇಷ್ಮೆ ಸೀರೆ ತಗೋಬೇಕು ಅಂದರೆ ಸ್ವಲ್ಪ ಕಾಸ್ಟ್ ಇರೋದು ತಗೊಂಡ್ರೆ ಸ್ವಲ್ಪ ಚೆಂದ ಇರುತ್ತೆ. ಸ್ವಲ್ಪ ತುಂಬ ಕಡಿಮೆ ರೇಟಿಂದ ಅಂದರೆ ಅಷ್ಟು ಚೆಂದ ಇರೋದಿಲ್ಲ. ಹಂಗಾಗಿ ಎಷ್ಟೆಷ್ಟೋ ಜನ 10,000, 15,000, 5,000 ಹಂಗೆಲ್ಲ ತಗೊಳ್ತಾರೆ. ನನ್ನಿಂದ ನಿಜವಾಗ್ಲೂ ಆ ಮಟ್ಟದ ಸೀರೆ ಅಂತೂ ನಂಗೆ ತಗೊಳಕ್ಕಾಗೋದೇ ಇಲ್ಲ. ಸೀರೆಗೆಲ್ಲ ಆ ಲೆವೆಲ್ಗೆ ಇಡ್ಲಿಕ್ಕಂತೂ ನನ್ನ ಮನಸ್ಸೇ ಒಪ್ಪೋದಿಲ್ಲ. ಒಂದು 5,000 ಇದ್ದರೆ ಅವ್ರು ಒಂದು ತಿಂಗಳು ಪೂರ್ತಿ ತೃಪ್ತಿಯಾಗಿ ನೆಮ್ಮದಿಯಾಗಿ ಊಟ ಮಾಡ್ಬೋದಲ್ಲ ಅನ್ನೋ ಒಂದು ಮೆಂಟಾಲಿಟಿ ನಂದು. ಹಾಗಾಗಿ ಅದಕ್ಕೋಸ್ಕರ ನಾನು ಇದು ಒಂಥರ, ಇದು ಕೂಡ ರೇಷ್ಮೆನೇ, ರೇಷ್ಮೆ ಅಲ್ದಲ್ಲ, ಇದು ಬನಾರಸ್ ಸಿಲ್ಕು ಅಂತ ಹೇಳ್ತಾರೆ. ಇದು ಕೂಡ ತುಂಬ ಚೆನ್ನಾಗೈತೆ, ನಿಜವಾಗ್ಲೂ ನೋಡಿದ್ರೆ ತುಂಬ ಚೆಂದ ಕಾಣ್ತೈತೆ. ಆದರೆ ಇದು ಮೊಬೈಲಲ್ಲಿ ಈ ವಿಡಿಯೋದಲ್ಲಿ ಅಷ್ಟು ಚೆಂದ ಕಾಣ್ತಾ ಇಲ್ಲ, ಇದು ಬೇರೆ ಥರನೇ ಕಾಣ್ತಾ ಇದೆ. ಅದಕ್ಕೋಸ್ಕರ ನೋಡ್ತೀನಿ. ನಾನು ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನನ್ನ ಹತ್ರ ಒಂದು 2 ಸೀರೆ ಇದ್ದಾವೆ. ರೇಷ್ಮೆ ಸೀರೆ ನಾನು ತೋರಿಸಿದ್ದೀನಿ, ಹೊಸದಿದೆ. ಅವೆರಡು ರೇಷ್ಮೆ ಸೀರೆಯಲ್ಲಿ ಯಾವುದಾದ್ರೂ ಒಂದು ಉಡಿಸ್ತೀನಿ. ಇಲ್ಲ ಅಂತಂದರೆ ಇದೇ ಉಡಿಸ್ತೀನಿ ಅಂತಂದರೆ ಇದನ್ನೇ ಟ್ರೈ ಮಾಡ್ತೀನಿ, ನೋಡ್ತೀನಿ. ನೀವು ಒಂದು ವಿಡಿಯೋ ನೋಡಿದರೆ ನಾನು ಯಾವ್ಯಾವ ಸಾಮಾನು ಜೋಡಿಸ್ಕೊಂಡಿದ್ದೀನಿ ಹಬ್ಬಕ್ಕೆ ಅನ್ನೋದ್ರಲ್ಲಿ ನಾನು ಒಂದು ರೇಷ್ಮೆ ಸೀರೆ ತೋರಿಸಿದ್ದೆ. ಅದೇನಾದರೂ ವಿಡಿಯೋ ನೋಡಿದರೆ ಅದೇ ಉಡಿಸಿ ಅಂತ ನೀವು ಒಂದು ಕಮೆಂಟ್ಸ್ ಹಾಕಿ, ನಾನು ಅದೇ ಉಡಿಸ್ತೀನಿ. ಇಲ್ಲ ಇದನ್ನೇ ಉಡಿಸಿ ಅಂತ ಹೇಳಿ, ಇಲ್ಲ ಇದನ್ನೇ ಉಡಿಸ್ತೀನಿ. ಇದು ಒಂಥರ ಲೈಟ್ ಬ್ಲೂ ಕಲರ್ ಬರುತ್ತೆ. ಆದರೆ ಇದು ಒಂಥರ ಬನಾರಸ್ ಕ್ರಾಫ್ಟ್ ಸಿಲ್ಕ್ ಏನೋ ಅಂತ ಅಂದರು. ಹೆಸರು ಕರೆಕ್ಟಾಗಿ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಒಟ್ಟು ಕ್ರಾಫ್ಟ್ ಸಿಲ್ಕು ಅಂತ ಏನೋ ಅಂದರು. ಆ ಥರ ಇರ್ಬೋದು ಸಾಮಾನ್ಯ. ಇದು ಪರ್ಫೆಕ್ಟಾಗಿ ಹೆಸರು ಗೊತ್ತಿಲ್ಲ. ಆದರೆ ಇದು ಕಾಸ್ಟ್ ಅಂದರೆ, ಇದರ ನಿಖರವಾದ ಬೆಲೆ ಅಂತ ಅಂದರೆ 2,500 ಹೇಳಿದರು. ಹಂಗಾಗಿ 2,500 ಕೊಟ್ಟು ತಗೊಂಡು ಬಂದ್ವಿ. ಅಂದರೆ ನಾನು 2,500ಕ್ಕೆ ಎಷ್ಟೋ ಸರಿ ನಂದು 2,000 ರೂಪಾಯಿ ರೇಷ್ಮೆ ಸೀರೆಗಳು ತುಂಬ ಇದ್ದಾವೆ. ನನ್ನ ಸೀರೆಗಳೆಲ್ಲ ನೋಡಿದ್ರೆ 2,000 ರೂಪಾಯಿ, 3,000 ರೂಪಾಯಿ ರೇಂಜಲ್ಲೇ ತುಂಬ ಜಾಸ್ತಿ ಸೀರೆಗಳಿರೋದು. ಆದರೆ ಈ ಸರಿ ಏನಂದರೆ ಫುಲ್ ರಶ್ ಇರೋದ್ರಿಂದ ಆ ರೇಂಜಿಗೆ ನಂಗೆ ಕರೆಕ್ಟಾಗಿ ತೋರಿಸ್ಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಹಂಗಾಗಿ ನಾನು ಅದ್ರಾಗೂ ರೇಷ್ಮೆ ಸೀರೆ ತುಂಬ ಜಾಸ್ತಿ ಇರೋದ್ರಿಂದ ನಂಗೆ ಬೇಡ ಅನ್ನಿಸ್ತು, ಬೇರೆ ಥರ ಸೀರೆ ತಗೋಣ ಅಂತ. ಹಾಗಾಗಿ ಬೇರೆ ಥರ ಸೀರೆ ತಗೊಂಡೆ. ಈಗ ನಾನು ವರಮಹಾಲಕ್ಷ್ಮಿಗೆ ಡೆಕೋರೇಷನ್ ಮಾಡಬೇಕು, ಮುಖ ಅಲಂಕಾರ ಮಾಡಬೇಕಂದ್ರೆ ಯಾವ್ಯಾವ ವಸ್ತುಗಳನ್ನ ಜೋಡಿಸ್ಕೊಂಡಿದ್ದೀನಿ ಅಂತಂದರೆ, ನಂಗೆ ಜಡೆ ಕಂಪಲ್ಸರಿ ಬೇಕು, ವರಮಹಾಲಕ್ಷ್ಮಿ ಚೆಂದ ಕಾಣ್ತಿರುತ್ತೆ. ಹಂಗಾಗಿ ಮತ್ತು ಸೊಂಟದ ಪಟ್ಟಿ ಬೇಕಾಗಿರುತ್ತೆ. ಹಂಗಾಗಿ ಸೊಂಟದ ಪಟ್ಟಿ ತಗೊಂಡಿದ್ದೀನಿ. ಮತ್ತು ಸರಗಳು ಇದನ್ನು ಆಲ್ರೆಡಿ ನಾನು ಕೂಡ ಯೂಸ್ ಮಾಡಿದ್ದೀನಿ, ನಾನು ನೋಡಿರ್ತೀರ ನೀವು. ಅದು ಕೂಡ ವರಮಹಾಲಕ್ಷ್ಮಿ ಕೂಡ ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಿ. ಹಂಗಾಗಿ ಇದೇನಪ್ಪ ನಾವು ಹಾಕ್ಕೊಂಡು ವರಮಹಾಲಕ್ಷ್ಮಿಗೂ ಹಾಕ್ತಾರೆ ಅಂತಂದರೆ, ನಿಜವಾಗೂ ನಾವು ಹಾಕಿದ್ದು ವರಮಹಾಲಕ್ಷ್ಮಿಗೆ ಹಾಕ್ಬೋದು, ಏನೂ ಆಗಲ್ಲ. ಆದರೆ ಅದನ್ನು ತೊಳೆದ್ಬಿಟ್ಟು ನೀರಲ್ಲಿ ಎದ್ಬಿಟ್ಟು ಹಾಕ್ಬೋದು, ಯಾಕಂದರೆ ಶುದ್ಧಿ ಮಾಡಿ ಹಾಕ್ಬೋದು. ಯಾಕಂದರೆ ಎಷ್ಟೋ ಜನ ಗೋಲ್ಡೆಲ್ಲ ಹಾಕ್ತಿರ್ತಾರೆ. ಪ್ರತಿ ಸರಿ ತಂದು ಗೋಲ್ಡು ಹೊಸವು ಹಾಕ್ಲಿಕ್ಕೆ ಆಗಲ್ಲ. ನಾವು ಯೂಸ್ ಮಾಡಿರೋವೇನೆ ಮತ್ತೆ ಅದನ್ನ ತೊಳೆದ್ಬಿಟ್ಟು ಶುದ್ಧಿ ಮಾಡಿಬಿಟ್ಟು ಹಾಕಿರೆ ಏನೂ ಆಗಲ್ಲ. ಅದೇ ಥರ ಮುಖವಾಡ ಇದೆ ನಂದು ಬೆಳ್ಳಿದು. ಅದೇ ಥರ ಈಗ ಸರಿ ಏನು ಮೀಶೋಯಿಂದ ಹೊಸದು ತಗೊಂಡಿದ್ದೀನಿ ಅಪ್ಪ ಅಂತಂದರೆ, ಇದು ಸ್ವಲ್ಪ ಇದೇನಪ್ಪ ಅಂತಂದರೆ ಕಾಸಿನ ಸರ ತಗೊಂಡಿದ್ದೀನಿ. ಈ ಕಾಸಿನ ಸರ ನನಗೆ ಲಕ್ಷ್ಮಿಗೆ ಕಾಸಿನ ಸರ ಹಾಕ್ಲಿದ್ರೆ ಸ್ವಲ್ಪ ಚೆಂದ ಕಾಣ್ತಿರುತ್ತೆ ಅನ್ನೋದು ಇದರಿಂದ ಸ್ವಲ್ಪ ಕಡಿಮೆ ಬಜೆಟ್ ಇತ್ತು. ಹಂಗಾಗಿ ತಗೊಂಡೆ. ಏನಪ್ಪ ಅಂತಂದರೆ ಮ್ಯಾಕ್ಸಿಮಮ್ ಒಂದು 300 ರೂಪಾಯಿ, 350 ಇರ್ಬೋದು. 400 ರೂಪಾಯಿ ಒಳಗೆ ಇದೆ. ಒಂದು ನಕ್ಲೆಸ್ ಇದೆ ಮತ್ತು ಒಂದು ಲಾಂಗ್ ಚೈನ್ ಇದೆ, ಎರಡೂ ಇದೆ. ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿದೆ.
ಇದು ನೋಡಲಿಕ್ಕೆ ಬಿಡು ಹಬ್ಬಕ್ಕೆ ಲಕ್ಷ್ಮಿಗೆ ಗೊಂಬೆಗೆ ಹಾಕ್ಲಿಕ್ಕೆ ಸಾಕು ಅಂತ ಅಂದ್ಕೊಂಡೆ. ಆದರೆ ಇದನ್ನು ನಾನು ನೋಡ್ತಾ ಇದ್ದೆ, ನಾನು ಹಾಕ್ಕೋಬೋದು, ನನಗೂ ಚೆನ್ನಾಗೈತೆ, ನಾನೇ ಯೂಸ್ ಮಾಡೋಣ ಅಂತ ಅನ್ನಿಸ್ತೈತೆ. ನೋಡೋಣ ಲಕ್ಷ್ಮಿಗೆ ಹಾಕ್ತೀನೋ ನಾನು ಹಾಕ್ಕೊಂತೀನೋ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಸಾರಿ ಲಕ್ಷ್ಮಿಗೆ ಹಾಕ್ತೀನಿ, ಸೆಕೆಂಡ್ ಟೈಮ್ ಬೇಕಾದ್ರೆ ನಾನು ಯಾವಾಗಾದರೂ ಯೂಸ್ ಮಾಡ್ತಾ ಇರ್ತೀನಿ. ಮತ್ತು ಒಂದು ಕಿರೀಟ ತಗೊಂಡಿದ್ದೀನಿ. ಈ ಕಿರೀಟ ಏನಕ್ಕೆ ಅಂತಂದರೆ ನಿಜವಾಗೂ ಮುಖ ಚಿಕ್ಕದಿದ್ರೂ ಕಿರೀಟ ಇಟ್ಟಾಗ ದೊಡ್ಡದಾಗಿ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ಕಿರೀಟ ಇದ್ದರೆ ಚೆನ್ನಾಗಿ. ನಾನು ಈ ಸರಿನೇ ಫಸ್ಟ್ ಟೈಮ್ ಕಿರೀಟ ಎಲ್ಲ ತಗೊಂಡಿರೋದು. ನಾನು ಪ್ರತಿ ಸಾರಿ ಏನು ಇಟ್ಟಿರಲಿಲ್ಲ. ಹಂಗಾಗಿ ಪ್ರತಿ ಸಾರಿ ಇದ್ದಾಗ ಒಂದೊಂದು ವರ್ಷ ಒಂದೊಂದು ಹೊಸದು ತಾಣ್ತಾ ಇದ್ದರೆ ಸ್ವಲ್ಪ ಜಾಸ್ತಿ ಆಗ್ತಾ ಇರ್ತವೆ ಸಾಮಾನು. ಒಂದೇ ಸರಿ ತಾಣೋದ್ಕಿಂತ ಈ ಥರ ನೋಡಿ, ಇವು ಕುಂದನ್ಗಳೆಲ್ಲ ಸಿಗ್ತಾವೆ ನೋಡಿ, ಸೀರೆಗೆಲ್ಲ ಅಂಟಿಸ್ಲಿಕ್ಕೆ, ಸೀರೆಗೆಲ್ಲ ಅಣಿಲಿಕ್ಕೆ, ಪ್ಯಾಚ್ ವರ್ಕ್ ಎಲ್ಲ ಮಾಡಲಿಕ್ಕೆ, ಕುಂದನ್ ವರ್ಕ್ ಎಲ್ಲ ಮಾಡಲಿಕ್ಕೆ ಸಿಗ್ತಾವಲ್ಲ ಕುಂದನ್ಸು, ಆ ಥರ ಕುಂದನ್ಗಳೆಲ್ಲ ತಂದಿಟ್ಕೊಂಡಿದ್ದೀನಿ ನಾನು. ಮತ್ತು ಒಂದು ನೈನ್ ಪಾಲಿಶ್ ಬೇಕಾಗಿರುತ್ತೆ, ಮತ್ತು ಐಬ್ರೋಸ್ ಬಳಿಲಿಕ್ಕೆ ಐಲೈನರ್ ಬೇಕಾಗಿರುತ್ತೆ. ಅವೆರಡು ಕೂಡ ಹೊಸ ತಂದಿಟ್ಕೊಂಡಿದ್ದೀನಿ ನಾನು. ಐಲೈನರ್ ಅಂದರೆ ಪ್ರತಿ ಸರಿ ಖರ್ಚಾಗುತ್ತೆ, ಹಂಗಾಗಿ ಅದು ಹೊಸದು ಬೇಕಾಗುತ್ತೆ. ಬೇರೆವೆಲ್ಲ ಹಳೆವಿದ್ದಾವೆ, ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ. ಮತ್ತು ಅರಶಿನ, ಕುಂಕುಮ, ಗಂಧ, ನೀರು ಎಲ್ಲ ರೆಡಿ ಮಾಡ್ಲಿಕ್ಕೆ ಬೇಕಲ್ಲ, ಹಂಗಾಗಿ ನೋಡಿ ಈಗ ಕಾಸಿನ ಸರ ನೋಡಿ ಎಷ್ಟು ಚಂದ ಕಾಣ್ತಿದೆಯಲ್ಲ, ತುಂಬ ಚೆನ್ನಾಗೇ ಇದೆ. ನನಗೂ ಕೂಡ ತುಂಬ ಇಷ್ಟ ಆಯಿತು. ನೋಡಲಿಕ್ಕೆ ಅದು ತುಂಬ ತೆಳುಗೇ ಇಲ್ಲ, ದಪ್ಪನೇ ಇದ್ದಾವೆ, ಗಟ್ಟಿ ಇದೆ. ಹಂಗಾಗಿ ಗಟ್ಟಿ ಇದ್ದರೆ ಅದು ಲುಕ್ ಚೆಂದ ಕಾಣ್ತಿರುತ್ತೆ. ತುಂಬ ತೆಳುಗಿದ್ರೆ ಅದು ಬೇರೆ ಥರ ಲುಕ್ ಕೊಡುತ್ತೆ. ಹಂಗಾಗಿ ಚೆಂದಿದೆ. ನಾನು ಅದನ್ನೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗೈತೆ. ಒಂದು ಸರಿ ಹಾಕ್ಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇರುತ್ತೆ. ನೋಡಿ ಈ ಥರ ಕಿರೀಟ, ಇದು ಕೂಡ ತುಂಬ ಕಡಿಮೆ, 150 ರೂಪೀಸ್ ಏನೋ ಇರ್ಬೋದು. ಹಂಗಾಗಿ ಇದಕ್ಕಿಂತ ದೊಡ್ಡ ಕಿರೀಟ ಎಲ್ಲ ಬರುತ್ತೆ. ತುರುಬೆಲ್ಲ ಬರ್ತವೆ ಈಗ, ಅವು ಕೂಡ ತುಂಬ ಚೆಂದ ಇದೆ. ನಾನು ತುರುಬೆಲ್ಲ ಆರ್ಡ್ರ್ ಮಾಡಿದ್ದೆ, ಆದರೆ ಅದು ಬರೋದು ಹಬ್ಬ ಆಗಿ 2 ದಿನ 3 ದಿನ ಆದಮೇಲೆ ಬರುತ್ತೆ ಅಂತ ಡೆಲಿವರಿ ಡೇಟ್ ತೋರಿಸ್ತಾ ಇದ್ದಾರೆ. ಹೋಗ್ಲಿ ಬಿಡು ಅಂತ ಸುಮ್ಮನಾಗ್ಬಿಟ್ಟೆ. ಈ ಥರ ಕುಂದನ್ಗಳೆಲ್ಲ ಸ್ವಲ್ಪ ಒಂದು 4-5 ವೆರೈಟಿ ತಾಂಡು ಬಂದಿದ್ದೀನಿ. ಯಾಕಂದರೆ ಅಲ್ಲಿ ಹೋದಾಗ ನಮಗೆ ನಾವು ಇದೇ ತಗೊಬರ್ಬೇಕು ಅಂತ ಹೋಗಿರ್ತೀವಿ, ಆದರೆ ಅಲ್ಲಿ ನಮಗೆ ಅಲ್ಲಿ ಸಿಗೋದಿಲ್ಲ. ಮತ್ತು ಬೇರೆ ವೆರೈಟಿ ಎಲ್ಲ ನೋಡಿದಾಗ ಕನ್ಫ್ಯೂಸ್ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಮತ್ತು ತನ್ನ ಮೇಲೆ ಅದಿಲ್ಲ ಇದಿಲ್ಲ, ಇದು ಬೇಕಾಗಿತ್ತು ಅದು ಬೇಕಾಗಿತ್ತು ಅನ್ನಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಒಂದು 3-4 ಥರ, ಮತ್ತು ಸೈಜ್ ಬೈ ಸೈಜ್, ಒಂದು ಚಿಕ್ಕ ಸೈಜು, ಸ್ವಲ್ಪ ದೊಡ್ಡ ಸೈಜು, ಅದಕ್ಕಿಂತ ದೊಡ್ಡ ಸೈಜು, ಈ ಥರ ಒಂದು 3-4 ಥರ ಸೈಜು ಮತ್ತು 3-4 ಥರ ವೆರೈಟಿ ತಗೊಂಡು ಬಂದಿದ್ದೀನಿ. ಇಲ್ಲಿ ನನಗೆ ಅಲಂಕಾರ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಯಾವುದೆಲ್ಲಿ ಇಟ್ಟರೆ ಸೆಟ್ಟಾಗುತ್ತೆ ಅಂತ. ಮತ್ತು ಇದು ರೇಡಿಯಮ್ ಸ್ಟಿಕ್ಕರ್ ಅಂತ ಇರುತ್ತಲ್ಲ, ಇದು ಕೂಡ ತಂದಿದ್ದೀನಿ. ಯಾಕಪ್ಪ ಅಂತ ಅಂದರೆ ನಾನು ಮುಖಕ್ಕೆ ಕಿವಿ ಚುಚ್ಚಿಲ್ಲ, ನಂದು ಅದೊಂದು ಕಿವಿ ಚುಚ್ಚಿಲ್ಲ, ಮೂಗು ಚುಚ್ಚಿಲ್ಲ. ಹಂಗಾಗಿ ನಾನು ಬೇರೆ ಏನು ಎಕ್ಸ್ಟ್ರಾ ಇಡ್ಲಿಕ್ಕೆ ಬರೋದಿಲ್ಲ. ಏನೇ ಇಟ್ಟರು ಈ ಥರ ಫೆವಿಕ್ವಿಕ್ ಹಾಕಿ, ಗಮ್ ಹಾಕಿ, ಈ ಥರ ಸ್ಟಿಕ್ಕರ್ ವೈಸೇ ಇಡಬೇಕಾಗುತ್ತೆ ನಾನು. ಹಂಗಾಗಿ ನಾನು ಆ ಥರ ಕಿವಿ ಚುಚ್ಚಿದ್ರೆ ಸ್ವಲ್ಪ ಚೆಂದಿರೋದು. ಎಲ್ಲರೂ ಹೇಳ್ತಾರೆ, ಎಷ್ಟೋ ಜನ ಕಿವಿ ಚುಚ್ಚು ಚೆನ್ನಾಗಿರುತ್ತೆ ಇಡ್ಲಿಕ್ಕೆಲ್ಲ ಅಂತ ಹೇಳ್ತಾರೆ. ನನಗೆ ಯಾಕೋ ಚುಚ್ಚಿಸ್ಲಿಕ್ಕೆ ಒಂಥರ ಅನ್ನಿಸ್ತೈತೆ. ನಮಗೆ ಹೆಂಗೆ ಭಯ ಅನ್ನಿಸ್ತೈತೆ ಅದಕ್ಕೂ ಹಂಗೆ ನನಗೆ ಒಂಥರ ಭಯ ಅನ್ನಿಸಿ ನಾನು ಚುಚ್ಚೋಕ್ಕೆ ಹೋಗಿಲ್ಲ. ಇದೇ ಥರ ಸ್ಟಿಕ್ಕರ್ ಇಟ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿದೆ. ನಾನು ಒಂಥರ ರೆಡಿ ಮಾಡಿದ್ದೀನಿ ಈ ಸರಿ. ಪ್ರತಿ ವರ್ಷಕ್ಕಿಂತ ಈ ಸರಿ ಬೇರೆ ಥರನೇ ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಕೂಡ. ನಿಮಗೂ ಇಷ್ಟ ಆದರೆ ಆಗ್ಬೋದು. ಈಗ ನಾನು ಅದಕ್ಕೆ ಅಲಂಕಾರ ಮಾಡಲಿಕ್ಕೆ ಫಸ್ಟ್ ಗಂಧ ತಗೊಂಡಿದ್ದೀನಿ. ಇದು ಪೂಜಾ ಗಂಧ ಅಂತ ಕೇಳಿದರೆ ಕೊಡ್ತಾರೆ. ಪ್ರತಿ ಸಾರಿ ಬೇರೆ ಥರ ಗಂಧ ಕೊಡ್ತಿದ್ರು, ಅದನ್ನು ಹಚ್ಚಿಬಿಟ್ಟು ಅದ್ರ ಮೇಲೆ ನಾನು ಅರಶಿನ ಪುಡಿ ಹಾಕಿ ಅಂಟಿಸ್ಬೇಕಿತ್ತು. ಆದರೆ ಈ ಸರಿ ಅರಶಿನ ಪುಡಿ ಹಾಕಿ ಅಂಟಿಸೋ ಅವಶ್ಯಕತೆಯೇ ಇಲ್ಲ. ಇದು ಪೂಜಾ ಗಂಧ ಅಂತ ಕೇಳಿದರೆ ಇದು ಅರಶಿನ ಕಲರೇ ಇದೆ. ಹಂಗಾಗಿ ಇದು ತುಂಬ ಚೆಂದ ಕಾಣ್ತಾ ಇತ್ತು. ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಅದು ಸ್ವಲ್ಪ ಗಟ್ಟಿ ಪೇಸ್ಟ್ ಥರ ಮಾಡ್ಕೊಂಡು ಮುಖಕ್ಕೆ ಮತ್ತು ಫಸ್ಟ್ಗೆ ಕುಂಕುಮ ಅರಶಿನ ಹಚ್ತೀವಲ್ಲ, ಅದೇ ಥರ ಅರಶಿನ ಹಚ್ಚಿಬಿಟ್ಟು ಆಮೇಲೆ ಕುಂಕುಮ ಇಡಕ್ಕೆ ಹೋಗೋಣ. ಕುಂಕುಮನ ಅದೇ ಸ್ವಲ್ಪ ಪೇಸ್ಟ್ ಥರ ಬಳ್ಕೊಂಡು ಕಲಿಸ್ಬಿಟ್ಟು ನೀಟಾಗಿ ಮುಖಕ್ಕೆ ಗದ್ದಕ್ಕೆ ಹಚ್ಚಿತೀವಲ್ಲ, ಪೂರ್ತಿ ರೌಂಡ್ ಶೇಪಲ್ಲಿ ನೀಟಾಗಿ ಹಚ್ಚೋಣ. ಅದು ಹಚ್ಬೇಕಾದ್ರೆ ನೀಟಾಗಿ ಮೆಲ್ಲಕ್ಕೆ ಹಚ್ಚೋಣ. ಯಾಕಂದರೆ ಆಲ್ರೆಡಿ ನಾವು ವಾಶ್ ಮಾಡಿರ್ತೀವಿ. ಮತ್ತೆ ಆ ಕಡೆಗೆ ಈ ಕಡೆಗೆ ಮಿಸ್ಟೇಕ್ ಹಾಕಿ ಮತ್ತೆ ವಾಶ್ ಮಾಡಿದರೆ ಚೆಂದಿರೋದಿಲ್ಲ. ಕಷ್ಟಪಟ್ಟು ಎಲ್ಲ ಕ್ಲೀನ್ ಮಾಡಿರ್ತೀವಲ್ಲ, ಹಂಗಾಗಿ ನೀಟಾಗಿ ನೋಡ್ಕೊಂಡು ಸಮಾಧಾನಕ್ಕೆ ದಪ್ಪಗೆ ಹಚ್ಚಿ ರೆಡಿ ಮಾಡೋಣ. ಅಂದರೆ ನಾವು ಏನೇ ಮಾಡ್ತಾಯಿದ್ದೀವಿ ಅಂದರೆ, ಈಗ ಅರಶಿನ ಹಚ್ಚಿದ್ದೀವಿ ಅಂತ ಅಂದರೆ ಇದನ್ನು ಹಾರಲಿಕ್ಕೆ ಸ್ವಲ್ಪ ಟೈಮ್ ತಾಣುತ್ತೆ. ಹಂಗಾಗಿ ಹಾರೋವರೆಗೂ ಹಂಗೆ ಬಿಡಬೇಕು. ಅದು ಹಾರಿದ ಮೇಲೆ ಮತ್ತೆ ಕುಂಕುಮ ಹಚ್ಚಿ ಕುಂಕುಮ ಇಡೋಣ. ಯಾಕಂದರೆ ಒಂದ್ರ ಮೇಲೆ ಒಂದು ಹಚ್ಚುತ್ತಾ ಇದ್ದರೆ ಅದೇನಾದರೂ ಅಕಸ್ಮಾತ್ ಕೆಳಗೆ ಮೇಲೆ ಬಿತ್ತು ಅಂದರೆ ಅದು ಮತ್ತೆ ಎಲ್ಲ ನಾವು ತೊಳಿಬೇಕಾಗಿರುತ್ತೆ. ಅದಕ್ಕೋಸ್ಕರ ಡ್ರೈ ಆದಮೇಲೆ ಬಿದ್ದರೆ ಅದು ಏನೂ ಆಗೋದಿಲ್ಲ. ಹಂಗೆ ಅದಕ್ಕೋಸ್ಕರ ಈಗ ಮೇಲೆ ಕೂಡ ಗಂಧ ಹಚ್ಚಿ ಅದ್ರ ಮೇಲೆ ಕುಂಕುಮ ಹಚ್ಚುತ್ತಾ ಇದ್ದೀನಿ. ಕುಂಕುಮನ ನಾನೇನು ಪೇಸ್ಟ್ ಥರ ಮಾಡಿಲ್ಲ, ಅದು ಪೌಡ್ರನ್ನೇ ಹಚ್ಚುತ್ತೀನಿ. ಪೌಡ್ರ್ ಥರ ಹಚ್ಚಿದ್ರೇ ಅದು
ಚೆಂದಗೆ ಎದ್ದು ಡಾರ್ಕಾಗಿ ನೀಟಾಗಿ ಚೆಂದ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ಪೌಡ್ರೇ ಹಚ್ಚಿದ್ದೀನಿ ನಾನು. ಅದನ್ನ ಹಚ್ಚಿ ಸ್ವಲ್ಪ ನೀಟಾಗಿ ಶೇಪ್ ಕೊಡೋಣ. ಒಂದು ಹತ್ತಿ ಇದ್ದ ಇಲ್ಲ ಕಡ್ಡಿ, ಸಣ್ಣದು ಕಡ್ಡಿ ಇರುತ್ತೆ ನೋಡಿ, ಆ ಕಡ್ಡಿ ಇದ್ದ ನೀಟಾಗಿ ಅದನ್ನು ಕ್ಲೀನಾಗೆ ರೌಂಡ್ ಶೇಪಲ್ಲಿ ಮಾಡಿದರೆ ನೀಟಾಗಿ, ಯಾಕಂದರೆ ಒಳಗೆ ಆಲ್ರೆಡಿ ನಾವು ನೀಟಾಗಿ ರೌಂಡಾಗೆ ಗಂಧ ಹಚ್ಚಿರ್ತೀವಲ್ಲ, ಅದ್ರ ಮೇಲೆ ನೀಟಾಗಿ ಕುತ್ಕೊಳುತ್ತೆ. ಎಕ್ಸ್ಟ್ರಾ ಇರೋದೆಲ್ಲ ನೀಟಾಗಿ ಕೆಳಗೆ ಉದುರು ಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಶೇಪ್ ಕೊಡೋ ನೀಟಾಗಿ. ಇಲ್ಲ ಶೇಪ್ ಕೊಡಲಿಲ್ಲ ಅಂತಂದರೆ ಮುಖದ ಹೋಲಿಕೆನೇ ಚೇಂಜ್ ಆಗಿಬಿಡುತ್ತೆ, ಒಂಥರ ಚೆಂದ ಕಾಣೋದಿಲ್ಲ, ಲುಕ್ ಕಾಣೋದಿಲ್ಲ. ಹಂಗಾಗಿ ಮುಖ ನೀಟಾಗಿ ಸುಂದರವಾಗಿ ಚೆಂದ ಕಾಣಬೇಕು ಅಂದರೆ ಕುಂಕುಮ ಅರಿಶಿನ ತುಂಬ ಚೆಂದ ಇರಬೇಕು. ಕುಂಕುಮ ಅರಿಶಿನ ತುಂಬ ಚೆಂದಿದ್ದಾಗ ಮಾತ್ರ ಮುಖ ತುಂಬ ಸುಂದರವಾಗಿ ಕಾಣುತ್ತೆ. ಅದು ಸ್ವಲ್ಪ ಡ್ರೈ ಆಗಲಿಕ್ಕೆ ಹಾಗೆ ಬಿಡೋಣ, ಅದು ಡ್ರೈ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಕುಂಕುಮ ಅರಿಶಿನದ ಕೆಲಸ ಕಂಪ್ಲೀಟ್ ಆಯಿತು. ಇದನ್ನು ಎತ್ತಿಟ್ಟು ಬಿಡೋಣ. ಅದು ಎತ್ತಿಟ್ಟು ಆದಮೇಲೆ ಈಗ ಐಲೈನರ್ ತಗೊಂಡು ಬಳಿತಾ ಇರೋಣ. ಐಲೈನರ್ ಕೂಡ ನೀಟಾಗೆ ಕ್ಲೀನಾಗೆ ಒಂದೇ ಸರಿ ಬಳಿತಾ ಇರೋಣ. ಯಾಕಂದರೆ ಅದು ಒಂದು ಸರಿ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದರೆ ಆ ಕಣ್ಣಿನ ಆಕಾರನೇ ಚೇಂಜ್ ಆಗಿಬಿಡುತ್ತೆ. ಒಂಥರ ಕಣ್ಣನ್ನೇ ಒಂಥರ ಕುಳ್ಳು ಥರ ಬೇರೆ ಥರ ಹೆಂಗಂದ್ರೆ ಹಂಗೆ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಆಲ್ರೆಡಿ ಮಾರ್ಕ್ ಕೊಟ್ಟಿರ್ತಾರೆ ಅವರು, ಕಣ್ಣಿಗೆ ಎಲ್ಲೆಲ್ಲಿ ಬಳಿಬೇಕು, ಯಾವ ಥರ ಬರಬೇಕು, ಎಷ್ಟು ಲೆವೆಲಲ್ಲಿ ಬಳಿಬೇಕು ಅನ್ನೋದನ್ನು ಮಾರ್ಕ್ ಕೊಟ್ಟಿರ್ತಾರಲ್ಲ, ಆ ಮಾರ್ಕ್ ಪೂರ್ತಿ ಕಂಪ್ಲೀಟ್ ಮಾಡಿ ನೀವು. ಹಂಗಾಗಿ ತಪ್ಪುಗೆ ನೀಟಾಗಿ ಅವ್ರು ಕೊಟ್ಟಿರ್ತಾರೆ, ಅದೇ ಲೆವೆಲ್ಗೆ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿದರೆ ತುಂಬ ಸುಂದರವಾಗಿ ಚೆಂದ ಕಾಣ್ತಾ ಇರುತ್ತೆ. ನಾವು ಅದನ್ನು ಬಿಟ್ಟು ಸ್ವಲ್ಪ ಸಣ್ಣಕ್ಕೆ ಕಡ್ಡಿ ಥರ ಬಳಿತಾ ಇದ್ದೀವಿ ಅಂತಂದರೆ ಅದು ಲುಕ್ಕಿಗೆ ಬರೋದಿಲ್ಲ. ಯಾಕಂದರೆ ನಾವು ಅಷ್ಟು ದೂರ ಕೂಡಿಸಿ ಅಷ್ಟೆಲ್ಲ ಗ್ರ್ಯಾಂಡಾಗೆ ಎಲ್ಲ ರೆಡಿ ಮಾಡಿದಾಗ ಇದು ಕಣ್ಣಿಗೆ ಸ್ವಲ್ಪ ಚೆಂದ ಇದ್ದಾಗ, ಎದ್ದು ಕಾಣ್ತಾ ಇದ್ದಾಗ ಮಾತ್ರ ಮುಖ ಚೆಂದ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ಮೇಲೆ ಐಬ್ರೋಸು ಮತ್ತು ಕೆಳಗೆ ಮತ್ತು ಕಣ್ಗುಡ್ಡು ಇರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಅದೆಷ್ಟು ರೌಂಡ್ ಕೊಟ್ಟಿರ್ತಾರೋ ಅಷ್ಟು ರೌಂಡಲ್ಲಿ ಐಲೈನರಲ್ಲಿ ನೀಟಾಗಿ ಪ್ಯಾಚ್ ಮಾಡಿ ಬರುತ್ತೆ. ಅದು ಬೇರೆ ಏನಾದರೂ ಐಲೈನರ್ ತಗೊಂಡ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ಈ ಥರ ಲಿಕ್ವಿಡ್ ಥರ ಬರುತ್ತೆ ನೋಡಿ. ಈ ಲಿಕ್ವಿಡ್ ಥರ ಬಳಿದ್ರೆ ನೀಟಾಗೆ ತುಂಬ ಚೆಂದ ಕಾಣ್ತಾ ಇರುತ್ತೆ ನೋಡಿ. ನಾನು ಒಂದು ಬಳ್ದಿದ್ದೀನಿ ನೋಡಿ ನೀಟಾಗೆ. ನೋಡಿ, ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನಂದು ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ನೀವು ಅದನ್ನು ಕಲೆಕ್ಟ್ ಮಾಡಿ, ಇದಾಗಿದೆ ಅದಾಗಿದೆ ಅಂತ ಹೇಳಿ. ನಾನು ಹಬ್ಬದ ದಿನ ಮಾಡ್ಬೇಕಾದ್ರೆ ಅದೇ ಥರ ಕಂಪ್ಲೀಟ್ ಮಾಡ್ತೀನಿ ನೀಟಾಗೆ. ನಾನು ಮಾತ್ರ ನಿಜವಾಗೂ ಒಂದು ಕಡೆದು ಮಾತ್ರ ಸೀದಾ ಇಟ್ಕೊಂಡು ಬಳ್ದಿರ್ತೀನಿ. ಇನ್ನೊಂದು ಕಡೆದು ಬಳಿಬೇಕು ಅಂತಂದರೆ ಅದನ್ನು ಉಲ್ಟಾ ಹಿಡ್ಕೊಂಡೇ ಬಳಿತಾ ಇರ್ತೀನಿ. ನಾನು ಒಬ್ಬಳೇ ಹಂಗೇನೋ ಏನು ಎಲ್ಲರೂ ಹಂಗೇನೋ ಗೊತ್ತಿಲ್ಲ, ನನಗೆ ಮಾತ್ರ ಅದು ಇನ್ನೊಂದು ರೈಟ್ ಸೈಡ್ ಇರೋದಂತೂ ಲೆಫ್ಟ್ ಸೈಡ್ ಇರೋದಂತೂ ನನಗೆ ಸೀದಾ ಇಟ್ಕೊಂಡು ಬಳಿಲಿಕ್ಕೆ ಬರೋದೇ ಇಲ್ಲ ನನಗೆ ನಿಜವಾಗೂ. ಅದನ್ನು ಉಲ್ಟಾ ಇಟ್ಕೊಂಡು ಬಳ್ದಾಗ ಮಾತ್ರ ಅದು ನೀಟಾಗಿ ಬಂದಿರುತ್ತೆ. ಸೀದಾ ಇಟ್ಕೊಂಡು ಬಳಿಲಿಕ್ಕೆ ಅದು ಬರೋದಿಲ್ಲ, ಅದು ಅಷ್ಟು ನೀಟಾಗೂ ಬರೋದಿಲ್ಲ. ಈಗ ಎರಡೂ ಕಣ್ಣಿಗೆ ನೀಟಾಗೆ ಕ್ಲೋಸ್ ಮಾಡಿದ್ದೀನಿ ನೋಡಿ, ಎರಡೂ ನೀಟಾಗಿ ಬಳ್ದಿದ್ದೀನಿ. ಚೆನ್ನಾಗಿದೆ ಅನ್ನಿಸ್ತಾ ಇದೆ. ನೀವು ಫೋಟೋದಲ್ಲಿ ನೋಡಿ ನಿಮಗೂ ಗೊತ್ತಾಗುತ್ತೆ ಚೆನ್ನಾಗಿದೆ. ತುಂಬ ದಪ್ಪಗೆ ಬಳಿಬೇಕು, ಅದು ಮಾರ್ಕ್ ಎಷ್ಟಿರುತ್ತೆ ಅಷ್ಟು, ಆವಾಗ ತುಂಬ ಚೆಂದ ಕಾಣ್ತಾ ಇರುತ್ತೆ. ಇದು ನ್ಯಾನೋ ಟೇಪ್ ಅಂತ ಹೇಳ್ತಾರೆ ನೋಡಿ. ಇದು ಒಂಥರ ಕಲರ್ಲೆಸ್ ಇರುತ್ತೆ, ಒಂಥರ ಗ್ಲಾಸ್ ಥರ ಇರುತ್ತೆ, ತುಂಬ ಚೆಂದಿರುತ್ತೆ. ನ್ಯಾನೋ ಟೇಪ್ ಈ ಥರ ಬರುತ್ತೆ. ಬೇರೆದೆಲ್ಲ ಡಬಲ್ ಟೇಪ್ ಥರ ಎಲ್ಲ ಬರುತ್ತಲ್ಲ, ಅದೇ ಥರ ಇದು ಡಬಲ್ ಟೇಪ್ ಥರನೇ ಬರುತ್ತೆ. ಕೆಳಗೂ ಅಂಟುತ್ತೆ, ಮೇಲೂ ಅಂಟುತ್ತೆ. ಆದರೆ ಇದು ತುಂಬ ಚೆಂದಿರುತ್ತೆ. ಅದಕ್ಕಂದರೆ ಕರೆಕ್ಟ್ ಸೈಜಲ್ಲಿ ಕಟ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನೀವು ಕಟ್ ಮಾಡಿ ಎಕ್ಸ್ಟ್ರಾ ಬಿಟ್ರೂ ಇದೇ ನಮಗೆ ಕಾಣೋದೇ ಇಲ್ಲ, ಇನ್ನೂ ಶೈನಿಂಗ್ ಹೊಡಿತಾ ಇರುತ್ತೆ ಆ ಥರ. ಮತ್ತು ಗಮ್ ಕೂಡ ನೀಟಾಗಿ ಚೆಂದ ಕುಂತಿರುತ್ತೆ. ಅದಕ್ಕೋಸ್ಕರ ಇದು ಡಬಲ್ ಟೇಪ್ ಆದರೆ ಒಂದೊಂದು ಸರಿ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ನಾವು ಎಷ್ಟೋ ಸರಿ ಬಿದ್ದೋಗಿಬಿಟ್ಟಿರ್ತವೆ ಪೂಜೆ ಮಾಡ್ಬೇಕಾರೆಲ್ಲ, ಯಾಕಂದರೆ ಹಿಂದಿನ ದಿನವೇ ತಯಾರಿ ಮಾಡಿರ್ತೀವಿ, ರೆಡಿ ಮಾಡಿರ್ತೀವಿ. ಹಂಗಾಗಿ ಅದು ಗಾಳಿಗೆ ಅದಕ್ಕೂ ಇದಕ್ಕೂ ಏನಕ್ಕೋ ಒಟ್ಟು ಬಿದ್ದೋಗ್ಬಿಡ್ತವೆ. ಈ ಟೇಪಲ್ಲಿ ಅಂದರೆ ನಿಜವಾಗೂ ಬಿದ್ದೋಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಕಟ್ ಮಾಡಿ ಅಂಟಿಸ್ಬಿಡಿ. ಆಮೇಲೆ ಮೇಲ್ಗಡೆ ಅದನ್ನು ನೀಟಾಗೆ ಎಲ್ಲ ಪ್ರೆಸ್ ಮಾಡಿ ನೀಟಾಗೆಲ್ಲ ಕುತ್ಕೊಳ್ಳೋಂಗೆ ನೀಟಾಗಿ ಪ್ರೆಸ್ ಮಾಡಿ ಆದಮೇಲೆ ಮೇಲ್ಗಡೆ ಒಂದು ಸ್ಟಿಕ್ ಇರುತ್ತೆ, ತೆಳ್ಳಗೊಂದು ಪೇಪರ್ ಇರುತ್ತೆ, ಅದನ್ನು ತೆಗೆದುಬಿಟ್ಟು ಈಗ ನೀವು ಕುಂದನ್ನು ಅದ್ರ ಮೇಲೆ ಅಂಟಿಸ್ಬೋದು. ನಿಮ್ಗೆ ಯಾವ ಥರ ಕಲರ್ ಬೇಕೋ ಆ ಥರ. ನಾನು ಈ ಪಿಂಕ್ ಕಲರ್ ತಗೊಂಡೆ, ಅದು ನನಗೆ ಸಿಕ್ಕೇ ಇರಲಿಲ್ಲ. ಬೇರೆ ಯಾವ್ಯಾವ ಕಲರ್ ಸಿಕ್ಕಿದ್ದು. ನಾನು ಏನೋ ಈ ಥರ ತರಬೇಕು ಅಂತ ಹೋಗ್ಬಿಟ್ಟಿರ್ತೀವಿ, ಆ ಥರ ಅಲ್ಲಿ ಸಿಕ್ಕೇ ಇರೋದಿಲ್ಲ. ಯಾವ್ಯಾವೋ ಸಿಕ್ಬಿಟ್ಟಿರ್ತವೆ, ಏನೇನೋ ಆಗಿಬಿಟ್ಟಿರ್ತೈತೆ ನನಗೆ. ಮತ್ತು ನಾವು ಒಂದು ತಲೆ ಅಂದ್ಕೊಂಡಿರೋದೇ ಒಂದು, ಅಲ್ಲಿ ಸಿಗೋದೇ ಒಂದು ಆಗಿಬಿಟ್ಟಾಗ ಕನ್ಫ್ಯೂಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗಾಗಿ ಅದಕ್ಕೆ ಸದ್ಯಕ್ಕೆ 2-3 ಐಟಮ್ ಅಂತ ತಂದಿದ್ದೆ. ಸದ್ಯಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಸಿಕ್ತು, ತುಂಬ ಚೆನ್ನಾಗಿ. ನಾನು ಅಂದ್ಕೊಂಡಿದ್ದು ಇದೇ ಥರ ತರಬೇಕು ಅಂತ, ಆದರೂ ಅಲ್ಲಿ ಸಿಕ್ಕಿದ್ದು ಇದೇ ಥರ ಲಾಸ್ಟ್ ಮೂಮೆಂಟಲ್ಲಿ. ಹಂಗಾಗಿ ತುಂಬ ಚೆನ್ನಾಗಿತ್ತು, ಅಂಟಿಸಿದ್ದೀನಿ. ಈ ಥರ ಡಿಸೈನು ನಿಜವಾಗೂ ನಾನು ಯಾವತ್ತು ಇಷ್ಟು ವರ್ಷ ರೆಡಿ ಮಾಡಿದಾಗೂ ಈ ಥರ ನಾನು ಯಾವತ್ತೂ ಮಾಡಿರಲಿಲ್ಲ. ಈ ಸರಿನೇ ಫಸ್ಟ್ ಟೈಮ್ ಮಾಡಿದ್ದು. ಯಾಕಂದರೆ ಇದಕ್ಕೆಲ್ಲದಕ್ಕೂ ನಾವು ಇದು ಒಡವೆ ತರಬೇಕು, ಇದು ಮುಂದೆಗಡೆ ಇವೇನಪ್ಪ ಕಿರೀಟ ಅದು ಇದು ಎಲ್ಲದಕ್ಕೂ ಒಡವೆ ತರಬೇಕು ಅಂತಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ನಾನು ನೋಡಿದೆ, ಒಂದು
ಬಟ್ಟಿಗೆ, ಒಂದು ಮೂಗುತಿಗೆ, ಒಂದು ಸಿಂಗಲ್ ಮೂಗುತಿ, ಒಂದು ಸಿಂಗಲ್ ಬಟ್ಟು ಒಂದು ಸಮೇತನೇ ಒಂದು 60 ರುಪೀಸು, ಒಂದು ಮೂಗುತಿ 150 ರುಪೀಸ್ ಏನೋ ಹೇಳಿರು ಬರೀ ಒಂದು ಮೂಗುತಿಗೆ. ಹಂಗಾದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಇವಾದರೆ 150 ರುಪೀಸ್ಗೆ ಒಂದಿಷ್ಟೆಲ್ಲ ಬಂದುಬಿಡ್ತವೆ ಸಾಮಾನು. ಹಂಗಾಗಿ ತುಂಬ ಚೀಪ್ ಆಗೈತೆ ಮತ್ತು ತುಂಬ ಚೆಂದ ಕಾಣ್ತಾ ಇರುತ್ತೆ, ತುಂಬ ಹೆವಿ ಲುಕ್ ಕೊಡ್ತಾ ಇರುತ್ತೆ ಅಂತ ನಾನು ಅಂದ್ಕೊಂಡು ತಂದಿದ್ದೀನಿ. ನೋಡೋಣ, ಇದು ನಿಮಗೆ ಇಷ್ಟ ಆದರೆ ನೀವು ಕೂಡ ಸಡನ್ನಾಗಿ ಜಲ್ದಿ ಹೋಗ್ಬಿಟ್ಟು ಈ ಥರನೇ ಹುಡ್ಕೊಂಡು ಬಂದು ತಗೊಳ್ಳಿ, ಅಂಟಿಸಿರಿ. ತುಂಬ ಕಡಿಮೆ ರೇಟ್, ಯಾಕಂದರೆ ನಾವು ಒಂದು ವರ್ಷಕ್ಕೆ ಸರಿ ಯೂಸ್ ಮಾಡ್ತಾ ಇರ್ತೀವಿ. ತುಂಬ ಕಾಸ್ಟ್ಲಿ ಇಡಲಿಕ್ಕೂ ಆಗಲ್ಲ. ಎಷ್ಟು ಜನ ಕಾಸ್ಟ್ಲಿ ಇಡೋರು ಇರ್ತಾರೆ, ಕಾಸ್ಟ್ಲಿ ತಂದು ಹಾಕ್ತಾ ಇರ್ತಾರೆ. ಕಾಸ್ಟ್ಲಿ ಇಡೋಕ್ಕೆ ಆಗದಲ್ಲೇ ಇರೋರು ನಮ್ಮಂಥವ್ರು ಏನು ಮಾಡ್ತೀವಿ, ಈ ಥರ ತಂದು ಫುಲ್ ಗ್ರ್ಯಾಂಡಾಗೆ ಡೆಕೋರೇಷನ್ ಮಾಡ್ತೀವಿ ಅಷ್ಟೇ. ಈಗ ಕೆಳಗಿನ ಸೆಟ್ಟಲ್ಲಿ ಪೂರ್ತಿ ಒಂಥರ ಓಲ್ ಶೇಪಲ್ಲಿದ್ವವು, ಸ್ವಲ್ಪ ದೊಡ್ಡ ಸೈಜಲ್ಲಿ ಅದನ್ನು ಹಾಕಿದ್ದೀನಿ. ಅದಾದಮೇಲೆ ಮೇಲ್ಗಡೆ ಒಂದು ರೌಂಡ್ ಬರುತ್ತೆ ನೋಡಿ, ಮೇಲ್ಗಡೆ ಒಂದು ರೌಂಡ್ ಬರುತ್ತಲ್ಲ, ಅದಕ್ಕೂ ಪ್ಲಾಸ್ಟರ್ ಹಾಕ್ಬಿಟ್ಟು ಅದ್ರ ಮೇಲೆ ಚಿಕ್ಕ ಸೈಜ್ ಬರುತ್ತೆ. ಕೆಳಗೆ ದೊಡ್ಡದು, ಅದ್ರ ಮೇಲೆ ಸ್ವಲ್ಪ ಚಿಕ್ಕದು, ಅದು ರೌಂಡ್ ಶೇಪಲ್ಲಿ ಬರುತ್ತೆ. ಅದು ಸೇಮ್ ಕಲರೇ ಹಾಕಿದ್ದೀನಿ. ಸೇಮ್ ಬೇರೆ ನಿಮಗೆ ಬೇರೆ ಕಲರ್ ಬೇಕು ಅಂತಂದರೆ ನೀವು ಬೇರೆ ಕಲರ್ ಹಾಕ್ಕೋಬೋದು. ಆದರೆ ನನಗೆ ಬೇರೆ ಕಲರ್ ನನಗೆ ಇಷ್ಟ ಆಗಲಿಲ್ಲ, ಯಾಕೋ ತಂದಿದ್ದೀನಿ. ಆದರೆ ನೋಡಿದೆ, ಚೆಕ್ ಮಾಡಿ, ನನಗೆ ಅದು ಯಾಕೋ ಸೂಟ್ ಆಗಲಿಲ್ಲ. ಹಂಗಾಗಿ ನನಗೆ ಇದೇ ಕಲರ್ ಇಷ್ಟ ಆಯಿತು. ಹಂಗಾಗಿ ಇದೇ ಕಲರ್ ನಾನು ಹಾಕಿದ್ದೀನಿ. ನೋಡಿ, ನಾವು ಒಂದ್ಸರಿ ನಾವು ಈ ಥರ ಎಲ್ಲ ಸಪ್ರೇಟಾಗಿ ಸ್ಟಾರ್ಟಿಂಗ್ ನಾವು ಇದನ್ನು ಡಿಸೈನ್ ಮಾಡ್ತಾಯಿದ್ದೀವಿ ಅಂತಂದರೆ ಸ್ಟಾರ್ಟಿಂಗ್ ತಂದ ತಕ್ಷಣ ನಮಗೆ ಐಡಿಯಾನೂ ಬರೋದಿಲ್ಲ. ಸ್ವಲ್ಪ ಹಿಟ್ಟು ಅದನ್ನೆಲ್ಲ ಇಟ್ಟು ಚೆಕ್ ಮಾಡಿದ್ಮೇಲೆ ನಮ್ಗೆ ಐಡಿಯಾಸ್ ಬರೋದು. ಹಂಗಾಗಿ ಯಾವುದಕ್ಕೆ ಎಲ್ಲಿ ಸೂಟ್ ಆಗುತ್ತೆ, ಯಾವುದಕ್ಕೆ ಏನು ಸೂಟ್ ಆಗುತ್ತೆ ಅಂತ. ಮಧ್ಯದಲ್ಲಿ ನಾನು ಒಂದು ಬ್ಲೂ ಕಲರ್ ಇಟ್ಟಿದ್ದೀನಿ. ಇದು ಬ್ಲೂ ಕಲರು ಸೂಟ್ ಆಗ್ತಾಯಿದೆ, ಸೂಟ್ ಆಗ್ತಾ ಇಲ್ಲ ಅಂತ ಹೇಳಿ ನಿಮಗೆ ಇಷ್ಟ ಆಯಿತೋ ಇಲ್ಲ ಅಂತ. ಇಲ್ಲಾಂದರೆ ನನಗೂ ಏನೋ ಬೇಡ ಅನ್ನಿಸ್ತಾ ಇದೆ, ಆಮೇಲೆ ನೋಡ್ತೀನಿ. ತೆಗಿ ಅಂತಂದರೆ ತೆಗಿತೀನಿ. ಮೇಲ್ಗಡೆ ಒಂದು ಕಿರೀಟ ಇದೆಯಲ್ಲ, ಅದಕ್ಕೆ ಸ್ವಲ್ಪ ದೊಡ್ಡ ಸೈಜಿಂದ ಚಕ್ರ ಥರ ಬಂದೆ. ಇದು ಕೂಡ ಸ್ಟೋನ್ ವರ್ಕೇನೆ, ಚಕ್ರ ಥರ. ಅದು ಕೂಡ ಅಂಟುತ್ತೆ ನೋಡಿ. ಇದು ಸ್ಟಿಕ್ಕರ್ ಥರ ಬಂದಿರಲ್ಲ, ಹಿಂದೆಗಡೆ ಪ್ಲಾಸ್ಟರ್ ಥರ ಇರೋದಿಲ್ಲ. ನಂದು ಒಂಥರ ಮೆಟಲ್ ಥರ ಇದ್ದಾವೆ ಇವೆಲ್ಲ. ಇದು ಸ್ಟೋನ್ ವರ್ಕ್ಗಳೆಲ್ಲ ಫುಲ್ ಮೆಟಲ್, ಕಿವಿ ಸೆಟ್ ಇಟ್ಕೊಳ್ತೀವಲ್ಲ ಆ ಥರ ಮೆಟಲ್ ಥರ ಇದ್ದಾವೆ. ಅವು ಕೂಡ ಅಂಟ್ಬೋದು ನೋಡಿ, ಅಷ್ಟು ಚೆನ್ನಾಗಿದೆ ಅದು ಪ್ಲಾಸ್ಟ್ರು. ಈಗ ನಾನು ಏನಕ್ಕೆ ಇಟ್ಟಿದ್ದೀನಿ ಅಂದರೆ, ಒಂದು ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ನಾನು ಯಾವಾಗಲೂ ಚೆಕ್ ಮಾಡೋದು ಇದೇ ಥರನೇ. ನನಗೆ ಯಾವ್ದು ಸೂಟ್ ಆಗುತ್ತೆ, ಯಾವ್ದು ಕಡೆ ಚೆನ್ನಾಗಿ ಕಾಣ್ತೈತಿ ಅನ್ನೋದನ್ನ ನೋಡಿ ಎರಡು ಇಟ್ಟು ಚೆಕ್ ಮಾಡ್ತಾ ಇರ್ತೀನಿ. ಯಾವ್ದು ಕಡೆ ಚೆನ್ನಾಗಿ ಕಾಣ್ತೈತಿ ಅನ್ನೋದನ್ನು ನೋಡಿ, ಚೆನ್ನಾಗಿ ಕಾಣೋದನ್ನು ಬಿಟ್ಟು ಚೆನ್ನಾಗಿ ಕಾಣ್ದಿದ್ದು ತೆಗಿತೀನಿ. ಈಗ ಈ ಕಡೆ ಸೈಡು ನನಗೆ ಪಿಂಕು ಚೆನ್ನಾಗಿ ಕಾಣ್ತಾ ಇದೆ ಕಿವಿಗೆ, ಅದನ್ನು ಓಕೆ. ಅದ್ರ ಜೊತೆಗೆ ಇನ್ನೊಂದು ಯಾವುದು ಈ ಬೇರೆದಿಟ್ಟರೆ ಅದು ಏನಾದರೂ ಇದಕ್ಕಿಂತ ಚೆನ್ನಾಗಿ ಕಾಣುತ್ತಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಅದು ಇದಕ್ಕಿಂತ ಚೆನ್ನಾಗಿ ಕಂಡ್ರೆ ಅದನ್ನ ಇಡ್ತೀನಿ, ಇಲ್ಲ ಅದು ಇದಕ್ಕಿಂತ ಚೆನ್ನಾಗಿ ಕಾಣಲಿಲ್ಲ ಅಂತಂದರೆ ಬೇಡ. ನನಗೆ ಅದು ಇಷ್ಟ ಆಗಲಿಲ್ಲ, ಯಾಕೋ ದೊಡ್ಡದು ಅನ್ನಿಸ್ಬಿಡ್ತು. ಅದಕ್ಕೆ ಎರಡೂ ಪಿಂಕ್ ಕಲರೇ ಇಟ್ಟಿದ್ದೀನಿ ನಾನು ಕಿವಿಗೂ. ಅದ್ರ ಕೆಳಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಬೇರೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಗ್ಯಾಪ್ ಇತ್ತಲ್ಲ, ಅಲ್ಲಿಗೊಂದು ಏನಾದರೂ ಇಡೋಣ, ಖಾಲಿ ಇದೆ ಪ್ಲೇಸು ಅಂತ ಅಂದ್ಕೊಂಡಿಟ್ಟೆ. ಆದರೆ ನನಗೆ ಯಾಕೆ ಆ ಕಲರು ಅಲ್ಲಿ ಸೂಟ್ ಆಗ್ತಾಯಿಲ್ಲ, ಹೆವಿ ಅನ್ನಿಸ್ತಾ, ಯಾಕೋ ಒಂಥರ ಜಾಸ್ತಿ ಚಮಕಿ ಹೆವಿ ಆಯಿತು ಅಂತ ಅನ್ನಿಸ್ತು ನನಗೆ. ಹಂಗಾಗಿ ಅವನ್ನ ಮೇಲ್ಗಡೆ ಇರೋ ತೆಗ್ದಿದ್ದೀನಿ ನಾನು ಸಾಮಾನ್ಯ. ನಿಮಗೆ ಇಲ್ಲ ಹೆವಿ ಇಲ್ಲ ಚೆನ್ನಾಗೇ ಐತೆ ಇದೇ ಥರ ಇರಲಿ ಅಂತ ಅಂದರೆ ಬೇಕಾದ್ರೆ ನೀವು ನನಗೆ ಕಮೆಂಟ್ಸಲ್ಲಿ ಹೇಳಿ, ನಾನು ಅದೇ ಥರ ಬಿಡ್ತೀನಿ. ನನಗೆ ಯಾಕೆ ಇಷ್ಟ ಆಗಲಿಲ್ಲ, ಅದಕ್ಕೆ ತೆಗ್ದುಬಿಟ್ಟಿದ್ದೀನಿ ನಾನು. ಕೆಳಗೆ ಇದ್ವಲ್ಲ, ಕೆಳಗೆ ಅದು ಲೋಲಾಕ್ ಥರ ಮಾಡಿದ್ದೀನಿ ನೋಡಿ. ಕಿವಿಗೆ ಮೇಲ್ಗಡೆ ರೌಂಡ್ ಇಟ್ಟಿದ್ದೀನಿ, ಕೆಳಗೆ ಲೋಲಾಕ್ ಥರ ಮಾಡಿದ್ದೀನಿ, ಮೇಲೆ ಕಿರೀಟ ಇಟ್ಟಿದ್ದೀನಿ. ಈ ಥರ ಕಿರೀಟ ಇಟ್ಟರೆ ಮುಖ ದೊಡ್ಡದಾಗಿ ಕಾಣ್ತಾ ಇರುತ್ತೆ, ತುಂಬ ಚೆಂದಾಗೆ. ನೋಡು ಮುಖ ಹಂಗೆ ಅಮ್ಮನವ್ರು ನಗುತ್ತಾ ಕುಂತಿದ್ದಾರೇನೋ ಅನ್ಬೇಕು, ಆ ಥರ ಅಲಂಕಾರ ಮಾಡಬೇಕು ನಾವು. ಅವಾಗ ಒಂಥರ ಕಳಕಳ ಅಂತ ಇರುತ್ತೆ, ಮುಖ ಕಳಕಳ ಅನ್ಬೇಕು ಹೆಣ್ಮಕ್ಳದು ಅಂತ ಹೇಳ್ತಾರಲ್ಲ, ಹಂಗೆ ಅಷ್ಟು ಚೆಂದಿದೆ ನೋಡಿ. ಈಗ ಹತ್ರದಿಂದ ನೋಡಿರೋ ಅದೇ ಥರ ಕಾಣುತ್ತೆ, ದೂರದಿಂದ ನೋಡಿರೋ ಅದೇ ಥರ ಕಾಣುತ್ತೆ. ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು, ನನಗೇನೋ ಚೆನ್ನಾಗಿ ಅನ್ನಿಸ್ತೈತೆ. ಅದ್ರಾಗೂ ಇದನ್ನೆಲ್ಲ ಸೀರೆ ಉಡಿಸಿ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಮಾಡಿದಾಗ ಇನ್ನೂ ಚೆನ್ನಾಗಿ ಅನ್ನಿಸ್ತು. ನನಗೆ ಕಿವಿಗೆ ಲೋಲಾಕ್ ಇಟ್ಟಿದ್ದೀನಲ್ಲ, ಈ ಲೋಲಾಕ್ ಕೂಡ ತೆಗೆದ್ಬಿಟ್ಟು ನನಗೆ ಅದು ಕೂಡ ಯಾಕೆ ಸೆಟ್ ಆಗಲಿಲ್ಲ, ಬೇರೆ ಕಲರು. ಅದಕ್ಕೆ ಇದೇ ರೆಡ್ ಕಲರು ಒಂದು ಸ್ವಲ್ಪ ರೌಂಡಾಗಿರೋವು ದೊಡ್ಡ ಸೈಜ್ ಇದ್ವು, ಅದಕ್ಕೆ ಅದನ್ನಿಟ್ಟು ಸೆಟ್ ಮಾಡಿದೆ. ಈಗ ನೋಡಿ ಈ ಥರ ಇಟ್ಟಿದ್ದೀನಿ. ಇದು ಇವಾಗ ನನಗೆ ಫೈನಲ್ಲಾಗಿ ಓಕೆ ಅನ್ನಿಸ್ತು, ಇದು ಚೆನ್ನಾಗಿ ಅನ್ನಿಸ್ತು. ನಿಮಗೂ ಇದು ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಎಷ್ಟೋ ವೀಡಿಯೋಗಳಿಗೆ ಹೇಳ್ತಾ ಇರ್ತೀನಿ, ಪ್ಲೀಸ್ ನಿಮ್ಮನ್ನ ಲೈಕು ನನ್ನೊಂದು ಲೈಫೇ ಚೇಂಜ್ ಮಾಡುತ್ತೆ. ನಿಮ್ಮದೊಂದು ಕಮೆಂಟ್ಸು ನನ್ನ ಲೈಫಲ್ಲಿ ಒಂದು ಮೋಟಿವೇಶನ್ ಥರ ಆಗುತ್ತೆ. ನಿಮ್ಮದೊಂದು ಸಬ್ಸ್ಕ್ರೈಬು ನಮ್ಮ ಜೀವನನೇ ಚೇಂಜ್ ಮಾಡೋ ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ಪ್ಲೀಸ್ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ, ನಾನು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದಾರೋ ಅವರೆಲ್ಲರಿಗೂ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ, ಈ ವಿಡಿಯೋ ನೋಡಿದಂತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.